ಮೊದಲನೇದಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಜನತೆಗೆ ಇಷ್ಟೊಂದು ಮತವನ್ನು ಹಾಕಿರ್ತಕ್ಕಂಥ ಮತದಾರ ದೇವರ ಪ್ರಗಳ ಮೊದಲನೇದಾಗಿ ಇವರ ಕಾಲಿಗೆ ನಮಸ್ಕಾರ ಮಾಡಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ, ಧನ್ಯವಾದಗಳನ್ನ ಹೇಳೋಕ್ಕೆ ಬಯಸ್ತೇನೆ. ಅದೇ ರೀತಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಬೂತ್ ಮಟ್ಟದ ಕಾರ್ಯಕರ್ತರು ಹಗಲು ಇರಲು ನನ್ನ ಜೊತೆ ಕೆಲಸ ಮಾಡಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈ ಒಂದು ದಾವಣಗೆರೆ ಜಿಲ್ಲೆ ಎಲ್ಲ ಕಾರ್ಯಕರ್ತರು ಕೂಡ ಹೆಚ್ಚು ಶ್ರಮವಹಿಸಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಹೋರಾಟ ಮಾಡಿ ಗೆಲ್ಲಬೇಕೆಂಬ ಛಲದಿಂದ ಇವತ್ತು ಎಲ್ಲ ರೀತಿ ಕೆಲಸ ಮಾಡಿದ್ವಿ. ಅದ್ರ ಜೊತೆಗೆ ಕರ್ನಾಟಕ ರಾಜ್ಯದ ಎಲ್ಲ ಮುಖಂಡರುಗಳು, ಹಿರಿಯ ಮುಖಂಡರು ಎಲ್ಲರೂ ಕೂಡ ಬಂದು ಭಾಗವಹಿಸಿ ಚುನಾವಣೆಯನ್ನು ಮಾಡಿದರು. ಆದರೆ ಅದೃಷ್ಟವಶಾತ್ ದೈವಬಲ ನಮಗೆ ಇಲ್ಲದೆ ಕಾರಣ ನಾವು ಸೋತಿದ್ದೀವಿ. ಚುನಾವಣೆ ಅಕ್ರಮ ನಡೆದಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದರೆ ಇವತ್ತು ಪಂಚರಾಜ್ಯ ಚುನಾವಣೆ ಜೊತೆಗೆ ಕರ್ನಾಟಕದಲ್ಲಿ 2 ಉಪಚುನಾವಣೆ ನಡೆಯಿತು. ಆ 2 ಚುನಾವಣೆ ಮತ್ತು ಪಂಚರಾಜ್ಯ ಚುನಾವಣೆ ಎಲ್ಲಿ ಕಳೆದಿರ್ತಕ್ಕಂಥ ಬೀಗದ ಕೈ ಇಲ್ಲಿ ಕಳೆಯುತ್ತೆ ಅಂತ ಹೇಳಿದರೆ ಇಲ್ಲೇನೋ ಅಧಿಕಾರಿಗಳು ಲೋಪದೋಷ ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ ಗೆಲುವಿಗೆ ಅಧಿಕಾರಿಗಳ ಸಹಕಾರ ಹೆಚ್ಚಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವ್ರ ವಿರುದ್ಧ ಕಾನೂನಾತ್ಮಕ ಹೋರಾಟ ಮಾಡ್ತೀವಿ. ಜೊತೆಗೆ ಚುನಾವಣಾ ಆಯೋಗಕ್ಕೂ ಕೂಡ ನಾವು ಈಗ ಕಂಪ್ಲೇಂಟನ್ನು ಮಾಡಿ ದೂರನ್ನು ಕೊಡಲಿದ್ದೇವೆ. ಏನು ಅಂತ ಹೇಳಿದರೆ ಚುನಾವಣಾ ಅಧಿಕಾರಿ ಅವರಿಗೆ ಹೇಳಿ ಯಾರು ಇವತ್ತು ಆರ್ ಒ ಇದ್ದಾರೆ ಅವರನ್ನು ಕೆಲಸದಿಂದ ವಜಾ ಮಾಡಬೇಕು, ಸರ್ಕಾರಿ ನೌಕರರಿಂದ ತೆಗಿಬೇಕು ಅಂತ ಹೇಳಿ ಇವತ್ತು ನಾವು ಅವ್ರ ವಿರುದ್ಧ ಹೋರಾಟ ಮಾಡ್ತೇವೆ. ಇದು ಹೇಗೆ ಮಾಡಬೇಕು ರೂಪುರೇಷೆ ಅಂಥೇಳಿ ನಮ್ಮೆಲ್ಲ ಮುಖಂಡರನ್ನ ಕೂತು ಚರ್ಚಿಸಿ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ತೇವೆ. ಒಟ್ಟಾರೆಯಾಗಿ ಇವತ್ತು ಜನ ನನಗೆ ಇಷ್ಟು ದೊಡ್ಡ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದಕ್ಕೆ ನಾನು ಮತ್ತೊಮ್ಮೆ ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಜನತೆಗೆ ಇಷ್ಟೊಂದು ಮತವನ್ನು ಹಾಕಿರ್ತಕ್ಕಂಥ ಮತದಾರ ದೇವರ ಪ್ರಗಳ ಮೊದಲನೇದಾಗಿ ಇವರ ಕಾಲಿಗೆ ನಮಸ್ಕಾರ ಮಾಡಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ, ಧನ್ಯವಾದಗಳನ್ನ ಹೇಳೋಕ್ಕೆ ಬಯಸ್ತೇನೆ. ಅದೇ ರೀತಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಬೂತ್ ಮಟ್ಟದ ಕಾರ್ಯಕರ್ತರು ಹಗಲು ಇರಲು ನನ್ನ ಜೊತೆ ಕೆಲಸ ಮಾಡಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈ ಒಂದು ದಾವಣಗೆರೆ ಜಿಲ್ಲೆ ಎಲ್ಲ ಕಾರ್ಯಕರ್ತರು ಕೂಡ ಹೆಚ್ಚು ಶ್ರಮವಹಿಸಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಹೋರಾಟ ಮಾಡಿ ಗೆಲ್ಲಬೇಕೆಂಬ ಛಲದಿಂದ ಇವತ್ತು ಎಲ್ಲ ರೀತಿ ಕೆಲಸ ಮಾಡಿದ್ವಿ. ಅದ್ರ ಜೊತೆಗೆ ಕರ್ನಾಟಕ ರಾಜ್ಯದ ಎಲ್ಲ ಮುಖಂಡರುಗಳು, ಹಿರಿಯ ಮುಖಂಡರು ಎಲ್ಲರೂ ಕೂಡ ಬಂದು ಭಾಗವಹಿಸಿ ಚುನಾವಣೆಯನ್ನು ಮಾಡಿದರು. ಆದರೆ ಅದೃಷ್ಟವಶಾತ್ ದೈವಬಲ ನಮಗೆ ಇಲ್ಲದೆ ಕಾರಣ ನಾವು ಸೋತಿದ್ದೀವಿ. ಚುನಾವಣೆ ಅಕ್ರಮ ನಡೆದಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದರೆ ಇವತ್ತು ಪಂಚರಾಜ್ಯ ಚುನಾವಣೆ ಜೊತೆಗೆ ಕರ್ನಾಟಕದಲ್ಲಿ 2 ಉಪಚುನಾವಣೆ ನಡೆಯಿತು. ಆ 2 ಚುನಾವಣೆ ಮತ್ತು ಪಂಚರಾಜ್ಯ ಚುನಾವಣೆ ಎಲ್ಲಿ ಕಳೆದಿರ್ತಕ್ಕಂಥ ಬೀಗದ ಕೈ ಇಲ್ಲಿ ಕಳೆಯುತ್ತೆ ಅಂತ ಹೇಳಿದರೆ ಇಲ್ಲೇನೋ ಅಧಿಕಾರಿಗಳು ಲೋಪದೋಷ ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ ಗೆಲುವಿಗೆ ಅಧಿಕಾರಿಗಳ ಸಹಕಾರ ಹೆಚ್ಚಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವ್ರ ವಿರುದ್ಧ ಕಾನೂನಾತ್ಮಕ ಹೋರಾಟ ಮಾಡ್ತೀವಿ. ಜೊತೆಗೆ ಚುನಾವಣಾ ಆಯೋಗಕ್ಕೂ ಕೂಡ ನಾವು ಈಗ ಕಂಪ್ಲೇಂಟನ್ನು ಮಾಡಿ ದೂರನ್ನು ಕೊಡಲಿದ್ದೇವೆ. ಏನು ಅಂತ ಹೇಳಿದರೆ ಚುನಾವಣಾ ಅಧಿಕಾರಿ ಅವರಿಗೆ ಹೇಳಿ ಯಾರು ಇವತ್ತು ಆರ್ ಒ ಇದ್ದಾರೆ ಅವರನ್ನು ಕೆಲಸದಿಂದ ವಜಾ ಮಾಡಬೇಕು, ಸರ್ಕಾರಿ ನೌಕರರಿಂದ ತೆಗಿಬೇಕು ಅಂತ ಹೇಳಿ ಇವತ್ತು ನಾವು ಅವ್ರ ವಿರುದ್ಧ ಹೋರಾಟ ಮಾಡ್ತೇವೆ. ಇದು ಹೇಗೆ ಮಾಡಬೇಕು ರೂಪುರೇಷೆ ಅಂಥೇಳಿ ನಮ್ಮೆಲ್ಲ ಮುಖಂಡರನ್ನ ಕೂತು ಚರ್ಚಿಸಿ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ತೇವೆ. ಒಟ್ಟಾರೆಯಾಗಿ ಇವತ್ತು ಜನ ನನಗೆ ಇಷ್ಟು ದೊಡ್ಡ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದಕ್ಕೆ ನಾನು ಮತ್ತೊಮ್ಮೆ ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.